संविधान यदि बचाना है तो मोदी की हत्या करने के लिए तत्पर हो, हत्या इंदसाइज कराने का काम। ಸನ್ಮಾನ್ಯ ನರೇಂದ್ರ ಮೋದಿಯವರ ಹತ್ಯೆಗೆ ಸಂಪೂರ್ಣವಾದಂತ ಸ್ಕೆಚ್ ರೆಡಿ ಮಾಡಿದಂತ ಮಧ್ಯಪ್ರದೇಶದ ಕಾಂಗ್ರೆಸ್ಸಿಗರು ಮೋದಿಯನ್ನ ಹತ್ಯೆ ಮಾಡಿದ್ರೆ ಸಂವಿಧಾನವನ್ನು ಉಳಿಸಬಹುದು ಅಂತೇಳಿ ಮೋದಿಯ ಕೊಲೆಗೆ ಸಂಚನ್ನ ರೂಪಿಸಿರ್ತಕ್ಕಂಥ ಮಧ್ಯಪ್ರದೇಶದ ಕಾಂಗ್ರೆಸ್ಸಿಗರು ನೇರವಾಗಿ ಮಾತಾಡ್ತಿರ್ತಕ್ಕಂಥ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದಕ್ಕಿಂತ ತಾಜಾ ಸಾಕ್ಷಿ ಇನ್ನೇನು ಬೇಕಾಗಿದೆ? ಗಂಡು ಸೂಳೆ ಮಕ್ಕಳ ಕಾಂಗ್ರೆಸ್ಸಿಗರೇ, ನಿಮ್ಗೆ ಇದೇ ಭಾಷೆಯಲ್ಲಿ ಹೇಳ್ತೀನಿ. ಯಾವ ಭಾಷೆ? ನಿಮ್ಮದೇ ಭಾಷೆಯಲ್ಲಿ. ಮೋದಿಯವರನ್ನ ಕೊಲೆ ಮಾಡಬೇಕು ಅಂತ ನೀವು ಕನ್ಸಲ್ಲಿ ಕಂಡ್ರೆ ನಿಮ್ಮ ಬೆಳಕಾಗದ್ರೊಳಗೆ ನಿಮ್ಮ ಎಣಗಳು ಉದುರುತ್ತವೆ. ಎಚ್ಚರಿಕೆ ಇರಲಿ. ಏನ್ ಹೇಳ್ತಾ ಇದ್ದಾನೆ? ಮಧ್ಯಪ್ರದೇಶದಲ್ಲಿ ಓರ್ವ ಕಾಂಗ್ರೆಸ್ ನೇತ ಹೇಳ್ತಾ ಇದ್ದಾನೆ, ಸಂವಿಧಾನವನ್ನು ಉಳಿಸಬೇಕಾದ್ರೆ ಮೋದಿಯವರನ್ನ ಕೊಲೆ ಮಾಡಬೇಕು ಅಂತೇಳಿ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದಾನೆ. संविधान यदि बचाना है तो मोदी की हत्या करने के लिए तत्पर हो, हत्या इंदसाइज कराने का काम। कार्यकर्ता की उपेक्षा नेता की उपेक्षा होती है, और नेता जब कार्यकर्ता की उपेक्षा होती है तो विपरीत। ये मोदी इलेक्शन खत्म कर देगा। मोदी धर्म, जाति, भाषा के आधार पर बांट देगा। दलितों को, वनवासी, आदिवासियों को और अल्पसंख्यकों का भावी जीवन खतरे में है। संविधान यदि बचाना है तो मोदी की हत्या करने के लिए तत्पर हो, हत्या इंदसाइज कराने का काम। ಇದಕ್ಕಿಂತ ಗಂಭೀರವಾದಂತ ಕೃತ್ಯ ಯಾವುದಾದ್ರೂ ಪಕ್ಷ ಮಾಡಲಿಕ್ಕೆ ಸಾಧ್ಯವಿದೆಯಾ? ಕಾಂಗ್ರೆಸ್ ಅಂತಂದರೆ ಭಯೋತ್ಪಾದಕ ಕೃತ್ಯ ಮಾಡುವಂತ ಪಕ್ಷ ಅಂತ ಈ ಒಂದು ಹೇಳಿಕೆಯ ಮೂಲಕ ಸಾಬೀತುಪಡಿಸ್ತಾ ಇದ್ದಾರೆ. ನೀವು ಏನನ್ನ ಮಾಡ್ಲಿಕ್ಕೆ ಹೊರಟಿದ್ರ? ದೇಶದ ಹಿಂದೂಗಳ ಹಿತಕ್ಕಾಗಿ ಏನನ್ನು ಮಾಡಲಿಲ್ಲ. ನೀವು ಮಾತೆತ್ತಿದ್ರೆ ಸಾಕು, ಮುಸಲ್ಮಾನರಿಗೆ ಕಿಂಚಿತ್ ಧಕ್ಕೆ ಆಗದಂತೆ ಎಚ್ಚರ ವಹಿಸಿದಂತ ಜಿಹಾದಿಗಳು ನೀವು. ಮುಸಲ್ಮಾನರ ಹಿತಕ್ಕಾಗಿ 3 ಶಾಸನಗಳನ್ನ ತರ್ತೀರಾ. ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆಕ್ಟ್, ವಕ್ಫ್ ಬೋರ್ಡ್ ಆಕ್ಟ್, 3 ಕಾನೂನುಗಳನ್ನು ತರುವ ಮೂಲಕ ಅವರನ್ನ ರಕ್ಷಣೆ ಮಾಡಿ ಹಿಂದೂಗಳ ಮಾರಣ ಹೋಮ ಮಾಡಲಿಕ್ಕೆ ಹೊರಟಂತವರು ಇವತ್ತು ಮೋದಿಯವರನ್ನು ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸ್ತಾ ಇದ್ದೀರಾ. ನರಹೇಡಿಗಳ, ಕಾಂಗ್ರೆಸ್ಸಿಗರ, ಇದು ಇಡೀ ದೇಶದ ಕಾಂಗ್ರೆಸ್ಸಿಗರ ಸಲ್ಲುವಂತ ಮಾತು ಹೇಳ್ತಿರ್ತಕ್ಕಂಥದ್ದು. ರಾಜ್ಯ ಆಗಿರ್ಬೋದು ಅಥವಾ ದೇಶದಲ್ಲಾಗಿರ್ಬೋದು, ಯಾರೆಲ್ಲ ನರಸತ್ತ ಸೂಳೆ ಮಕ್ಕಳು ಕಾಂಗ್ರೆಸ್ಸಿಗರಿದ್ದೀರಾ, ಒಂದು ಕೂದಲನ್ನ, ಮೋದಿಯವರ ಒಂದೇ ಒಂದು ಕೂದಲನ್ನ ಹಳ್ಳಾಡಿಸಕ್ಕೆ ನಿಮ್ ಕೈಲಾಗಲ್ಲ. ದಲಿತರನ್ನ ಅಡ್ಡ ಇಟ್ಕೊಂಡು, ಗಂಡು ನನ್ನ ಮಕ್ಕಳ ದಲಿತ ಓಟ್ಗಳನ್ನ ಅಡ್ಡ ಇಟ್ಟುಕೊಂಡು ಮೋದಿಯವರನ್ನ ಸಂಚು ರೂಪಿಸಿ ಕೊಲೆ ಮಾಡಲಿಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಂತ ನೀವೆಂತ ತಾಯಿ ಗಂಡ ನನ್ನ ಮಕ್ಕಳಿರಬೇಕು. ಇಡೀ ವಿಶ್ವವೇ ಶಾಂತಿಯಿಂದ ಇರಬೇಕು ಅಂತಂದ್ರೆ ಅದು ಕಾಂಗ್ರೆಸ್ಸಿನ ತೊಲಗಿಸಿದಾಗ ಮಾತ್ರ. ಭಯೋತ್ಪಾದಕರಿಗಿಂತ ಮಾರಕ ಈ ಕಾಂಗ್ರೆಸ್. ಇಡೀ ವಿಶ್ವದಾದ್ಯಂತ ನಡೆಯುವಂತ ಭಯೋತ್ಪಾದನೆಗೆ ಮೂಲ ಕಾರಣ ಇದೇ ಕಾಂಗ್ರೆಸ್ಸಿಗರು. ಇನ್ನಾದರೂ ಹಿಂದೂಗಳು ಎಚ್ಚೆತ್ತುಕೊಳ್ಳಿ. ಜಾತಿಯನ್ನ ಬದಿಯಕ್ಕೆ, ನಾನು ಒಕ್ಕಲಿಗ, ಲಿಂಗಾಯತ, ಕುರುಬ, ಶೆಟ್ರು, ನಿಮ್ಮ ಜಾತಿ ನೀವು ಬದಿಯಕ್ಕಿಟ್ರಿ, ಧರ್ಮ ಉಳಿದ್ರೆ ದೇಶ ಉಳಿಯುತ್ತೆ, ದೇಶ ಉಳಿದ್ರೆ ಜಾತಿ ಉಳಿಯುತ್ತೆ, ಜಾತಿ ಉಳಿದ್ರೆ ನೀವು ಉಳಿತೀರಾ. ಇಲ್ಲವಾದ್ರೆ ಎಲ್ಲ ಮುಂಜಿ ಮಾಡಿಸ್ಕೊಂಡು ನಿಮ್ಮ ತುದಿ ಕಟ್ಟು ಮಾಡಿಕೊಂಡು ನಾಳೆ ಅಲ್ಲಾಹು ಅಕ್ಬರ್ ಸಲಾಂ ಅಲೈಕುಂ ಅಂತ ಹೇಳ್ಕೊಂಡು ನೀವು ಇಸ್ಲಾಂ ರಾಷ್ಟ್ರದಲ್ಲಿ ಬದುಕುವಂತ ದುರ್ದೈವ ನಿಮ್ಮದಾಗುತ್ತೆ. ಇನ್ನಾದರೂ ಎಚ್ಚರಿಕೆ ವಹಿಸಿ. ಇಲ್ಲದಾದರೆ ನಿಮ್ಮನ್ನ ಕಾಂಗ್ರೆಸ್ ಮೂಲಕ ಕಾಂಗ್ರೆಸ್ಸಿಗರು ಸಂಪೂರ್ಣ ಮುಸ್ಲಿಮರನ್ನಾಗಿ ಮಾಡ್ತಾರೆ. ಇಷ್ಟೇ, ಇದು ಕೊನೆಯ ಮಾತು, ಕೊನೆಯ ಎಚ್ಚರಿಕೆ. ಧಿಕ್ಕಾರವರಲ್ಲಿ ಕಾಂಗ್ರೆಸ್ನವರ ಈ ಭಯೋತ್ಪಾದಕ ಕೃತ್ಯಕ್ಕೆ. ಕ್ಷಮೆ ಇರಲಿ ಬಂಧುಗಳೇ, ಕೆಲವೊಂದು ಆಕ್ರೋಶದ ನುಡಿಗಳು ಆ ತರ ಇರ್ತವೆ. ದೇಶದ ಸರ್ವೋತ್ತಮ ವ್ಯಕ್ತಿ, ಇಡೀ ವಿಶ್ವದಾದ್ಯಂತ ಹೆಗ್ಗಳಿಕೆ ಪಾತ್ರರಾಗಿರ್ತಕ್ಕಂಥ, ಇಡೀ ವಿಶ್ವದಲ್ಲಿ ವಿಶ್ವ ನಾಯಕ ಎನಿಸಿಕೊಂಡಿರ್ತಕ್ಕಂಥ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಯವರಾದಂತಹ ಶ್ರೀ ನರೇಂದ್ರ ಮೋದಿಯವರನ್ನ ಕೊಲೆ ಮಾಡಬೇಕು ಅನ್ನುವ ಷಡ್ಯಂತ್ರ ರೂಪಿಸಿದಂತ ಕಾಂಗ್ರೆಸ್ಸಿಯವರಿಗೆ ಯಾವ ಭಾಷೆಯಲ್ಲಿ ಉತ್ತರಿಸಬೇಕು ಅಂತೇಳಿ ನೀವೇ ಹೇಳಿ. ಹಾಗಾಗಿ ನಾನೊಬ್ಬ ನರೇಂದ್ರ ಮೋದಿಯವರ ಅಭಿಮಾನಿ ಆಗಿರುವುದರಿಂದ ಆ ಒಂದು ಅಭಿಮಾನದಿಂದ ಯಾವುದೇ ರೀತಿಯ ಕ್ರೌರ್ಯದ ಮಾತುಗಳು ಹಾಡಿದ್ರು ಅದು ಸತ್ಯವೇ ಆಗಿರುತ್ತೆ, ಬಿಟ್ರೆ ಸುಮ್ಮನೆ ತೋರ್ಪಡಿಕೆಗೆ ಮಾತಾಡಿದಂತ ಮಾತುಗಳಲ್ಲ. ಇವರು ಮೋದಿಯವರನ್ನ ಕೊಲೆ ಮಾಡಲಿಕ್ಕೆ ಕೇವಲ ಸಂಚು ರೂಪಿಸಿದ್ರೆ ಬೆಳಗಾಗುವುದರೊಳಗೆ ಅವರ ಹೆಣಗಳನ್ನು ಉರುಳಿಸುವ ಶಕ್ತಿ ನಮಗೂ ಇದೆ. ಏನೇಳಿ, ನಾವು ನಾಥರಾಮ್ ಗುಡ್ಸೆ ವಂಶಕ್ಕೆ ಹುಟ್ಟಿದವರು. ನಾಥರಾಮ್ ಗುಡ್ಸೆ ರಕ್ತ
ನಮ್ಮ ದೇಹದಲ್ಲೂ ಇದೆ. ಅದಕ್ಕೆ ಈ ಒಂದು ಅವರದೇ ಭಾಷೆಯಲ್ಲಿ ಉತ್ತರಿಸಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಹಾಗಾಗಿ ಯಾರಿಗಾದರೂ ಈ ಭಾಷೆಯಿಂದ ಅಥವಾ ಪದ ಬಳಕೆಯಿಂದ ಬೇಸರವಾಗಿದ್ರೆ ಕ್ಷಮೆ ಇರಲಿ. ಆದರೆ ಕಾಂಗ್ರೆಸ್ಸಿಗರ ಹತ್ರ ನಾವು ಕ್ಷಮೆ ಕೇಳಲ್ಲ. ಅವರು ಮತಿಗೆಟ್ಟ ಮತಿಹೀನರು, ತಾಯಿ ಗಂಡರು, ಅದೇ ರೀತಿ ದೇಶದ್ರೋಹಿಗಳು, ಭಯೋತ್ಪಾದಕರು. ಆ 70 ವರ್ಷ ದೇಶವನ್ನ ಲೂಟಿ ಮಾಡಿದ್ರು. 70 ವರ್ಷದ ಸಾಧನೆಯಿಂದ ಅವರು ಗೆಲ್ಲಿಕ್ಕಾಗಲ್ಲ. ಗಂಡು ಸೂಳೆ ಮಕ್ಕಳಿಗೆ ಯಾರಾದರೂ ದೇಶವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಮುಂದೆ ಹೋದ್ರೆ ಅವರ ಕೊಲೆ ಮಾಡಿ ಅವರ ಅಧಿಕಾರವನ್ನ ಪಡಿಲಿಕ್ಕೆ ಮುಂದಾಗ್ತಾರೆ. ಅಂತ ಭಯೋತ್ಪಾದಕರು, ಇಸ್ಲಾಂ ISIS ಏನಿದೆ ಆ ಭಯೋತ್ಪಾದಕರಿಂದ ಡೇಂಜರ್ ಅಂತಂದ್ರೆ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ ಅನ್ನು ತೊಲಗಿಸದ ಹೊರತು ಇಡೀ ವಿಶ್ವದಾದ್ಯಂತ ಭಯೋತ್ಪಾದನೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಇಡೀ ವಿಶ್ವದಾದ್ಯಂತ ಇವತ್ತು ಭಯೋತ್ಪಾದನೆ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಪೂರ್ಣವಾದಂತಹ ಬೆಂಬಲ ಕೊಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಸಿಗರು. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಜೈ ಹಿಂದ್.